ಜಿ ಕನ್ನಡ ನ್ಯೂಸ್ಗೆ ಮತ್ತೊಂದು ಹಿರಿಮೆಯ ಗರಿ ಸಂದಿದೆ. ಜಿ ಕನ್ನಡ ನ್ಯೂಸ್ 3 ವಿಭಾಗದಲ್ಲಿ TNIT ಕೊಡಮಾಡುವಂತ ಸೌತ್ ಇಂಡಿಯಾ ಮೀಡಿಯಾ ಪ್ರಶಸ್ತಿಗೆ ಭಾಜನವಾಗಿದೆ. ಸೌತ್ ಇಂಡಿಯಾ ಮೀಡಿಯಾ ಅವಾರ್ಡ್ಸ್ 2025ರ ಉತ್ತಮ ಸಂಪಾದಕರು ಪ್ರಶಸ್ತಿಯನ್ನ ಜಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರಧಾನ ಸಂಪಾದಕರಾಗಿರುವಂತ ರವಿ ಎಸ್ ಅವರಿಗೆ ನೀಡಲಾಯಿತು. ಪ್ರಶಸ್ತಿ ಪಡೆದು ಮಾತನಾಡಿದ ಜಿ ಕನ್ನಡ ನ್ಯೂಸ್ ಪ್ರಧಾನ ಸಂಪಾದಕರಾಗಿರುವಂತ ರವಿ ಅವರು ತಮ್ಮ ಪತ್ರಿಕೋದ್ಯಮ ಜರ್ನಿಯ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡರು. ನಾನು 2007ರಲ್ಲಿ ETV ಜಾಯ್ನ್ ಆಗ್ತೀನಿ ಆಸ್ ಎ ಸ್ಟ್ರಿಂಜರ್ ಅಂತಂದ್ರೆ ಏನಂತಂದ್ರೆ ಒಂದು ಚಾನಲ್ಗೆ ಆಟೋ ಕೊಟ್ಟು ಲೆಕ್ಕಕ್ಕಿಲ್ಲ ಅಂತ, ಅಂದ್ರೆ ಚಾನಲ್ನ ಎಂಪ್ಲಾಯ್ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿಂದ ನನಗೇನೋ ಒಂದು ಹುಚ್ಚು, ಚೆನ್ನಾಗಿ ಮಾಡೋ ಕೆಲಸ ಚೆನ್ನಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ನನ್ನ ಜೊತೆ ತುಂಬ ಜನ ನನಗೆ ಇದುವರೆಗೂ ನನ್ನ ಜರ್ನಿಲಿ ಸಿಕ್ಕವರೆಲ್ಲ ತುಂಬ ಅದ್ಭುತವಾದ ಕಲೀಗ್ ಸಿಕ್ಕರು ನನಗೆ. ಅದೇ ರೀತಿ ನಾನು ಹೊರಗಡೆ ಇರುವಂಥ ಜೊತೆ ಸಿಕ್ಕಂಥವ್ರು ತುಂಬ ಬಂದೆ. ಸುವರ್ಣ ನ್ಯೂಸಲ್ಲಿ ಒಂದು 6 ವರ್ಷ ಇದ್ದೆ. ಆ ನಂತರ ಸುದ್ದಿ ಟಿವಿಗೆ ಹೋದೆ. ಆಮೇಲೆ ನಾನು ಯಾವ ಸಂಸ್ಥೆಯಲ್ಲಿ ಫಸ್ಟು ಸ್ಟ್ರಿಂಜರ್ ಆಗಿ ಕೆಲಸ ಮಾಡ್ತಿದ್ದೋ ಅದೇ ಸಂಸ್ಥೆಗೆ ನಾನು ಹೆಡ್ ಆಗೋದೆ, ETVಗೆ. ಅಲ್ಲಿ ಒಂದು ಸಣ್ಣ ನೌಕರಿಲಿದ್ದಂಥ ಮನುಷ್ಯ ಎಡಿಟರ್ ಆಗೋದೆ. ಆನಂತರ ಜಿ ಕನ್ನಡಕ್ಕೆ ಬಂದೆ. ಸುಭಾಷ್ ಚಂದ್ರ ಅವರು ನನಗೊಂದು ಅವಕಾಶ ಕೊಟ್ಟರು. ಬಟ್ ನನಗೆ ಈ ಇಡೀ ಜರ್ನಿ ತಿರುಗಿ ನೋಡ್ತಾ ಇದ್ದಾಗ ನಾನು ಒಂದು 18 ವರ್ಷ ಕಳೆದೆ ಅಂತ ಗೊತ್ತಾಗಿಲ್ಲ. ಯಾಕಂತಂದರೆ ನನಗೆ ಸಿಕ್ಕಂಥ ಕಲೀಗು ನನಗೆ, ಯಾಕಂದ್ರೆ ನಾನು ಎಲ್ಲಿ ಕೆಲಸ ಮಾಡ್ತಿರೋ ನಾನು ಫ್ಯಾಮಿಲಿ ಥರ ಟ್ರೀಟ್ ಮಾಡ್ತೀನಿ. ಸೊ ಅವರು ಸಹ ನನಗೆ ಅಷ್ಟೇ ಲವ್ ಕೊಡ್ತಾರೆ. ಯಾಕಂದ್ರೆ ನಾನು ಒಂದು 11 ಅವರ್ ಆಫೀಸಲ್ಲೇ ಇದ್ದರೆ ಮನೇಲಿ ಏನೂ ಟೈಮ್ ಕೊಡೋಲ್ಲ, ಇರೋ ಆಫೀಸ್ನ ಮನೆ ಅಂತ ತಿಳ್ಕೊಂಡಿದ್ದೀನಿ. ಸೊ ನನ್ನ ಇಷ್ಟೆಲ್ಲ ಸಮಸ್ಯೆ ನನ್ನ ಹೆಂಡ್ತಿನ ಸಹಿಸ್ಕೊತಾ ಇದ್ದಾಳೆ. ಅವಳು ಒಂದು ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂತಂದರೆ ಮನೆಯೆಲ್ಲ ನೋಡ್ಕೊತಾಳೆ ಅವಳು, ಆಫೀಸ್ ನಾನು ನೋಡ್ಕೊತೀನಿ. ಮನೆ ಯಾವ ಜವಾಬ್ದಾರಿ ನನಗಿಲ್ಲ. ಯಾಕಂದ್ರೆ ಒಳ್ಳೆ ಹೆಂಡತಿ ಸಿಕ್ಕಿದ್ರೆ, ಅಪ್ಪ ಅಮ್ಮ ಹಾಗೆ ಸಿಕ್ಕಿದ್ರೆ, ಕಲೀಗು ಹಾಗೆ ಸಿಕ್ಕಿದ್ರೆ, ನನ್ನ ಜೊತೆ ಜರ್ನಿ ಬಂದಂಥ ಫ್ರೆಂಡ್ಸು ಹಾಗೆ ಸಿಕ್ಕಿದ್ರೆ. ಬಟ್ ಈ ಅವಾರ್ಡ್ ಕೊಟ್ಟರೆ ನನ್ನ ಜವಾಬ್ದಾರಿ ಹೆಚ್ಚಿದೆ. ಯಾಕಂತಂದರೆ ಇನ್ನೊಂದು ವಿಷಯ ಹೇಳಬೇಕು, ನಾವು ಮಾಧ್ಯಮದವ್ರು ಈಗ ಮುಳುಗ್ತಾ ಇರೋ ಹೊಡೆದಲ್ಲಿದ್ದೀವಿ. ಯಾಕೆ ಅಂತಂದರೆ ನಮ್ಮ ಅರ್ಧ ಬಿಸ್ನೆಸ್ಸು ಯೂಟ್ಯೂಬರ್ಸು, ಇನ್ಫ್ಲುಯೆನ್ಸರು ಮತ್ತು ಟೆಕ್ ಜೈಂಟ್ಸ್ ಅಂತ ಆದಂಥ ಗೂಗಲು, ಯೂಟ್ಯೂಬು, ಫೇಸ್ಬುಕ್ ತೊಗೋತಾ ಇದೆ. ಸೊ ಮುಂದೊಂದು ದಿವಸ ನೀವು ನೋಡ್ಬೋದು, ನಾವು ಯಾವುದೇ ನ್ಯೂಸ್ನ ಚೆಕ್ ಮಾಡೋದು ಏನು ಮಾಡ್ತೀವಿ ಅಂತಂದರೆ ಫಸ್ಟು ಗೂಗಲ್, ಯೂಟ್ಯೂಬಲ್ಲಿ ಹಾಕ್ಬಿಟ್ಟು ನೋಡ್ತೀವಿ ಯಾವ ಚಾನಲ್ ಅವ್ರು ಫಸ್ಟ್ ಕೊಟ್ಟರೆ. ನಾನು ಮೊದಲ ಏನಾಯ್ತಿದ್ರು, ಈ ಚಾನಲ್ ಚೆನ್ನಾಗಿದೆ ಅಂತ ಚೆಕ್ ಮಾಡ್ತೀವಿ. ಈಗ ಆ ರೀತಿ ಇಲ್ಲ. ಈಗ ಜನರೇಷನ್ ಅದಕ್ಕೆ ತಕ್ಕಂಗೆ ನಾವು ಬದಲಾಗಿ ಅದ್ರ ಜೊತೆಗೆ ನಾವು ಹೋದ್ರೆ ಮಾತ್ರ ನಾವು ಸರ್ವೈವ್ ಆಗ್ತೀವಿ. ಇನ್ನು TNIT ಸೌತ್ ಇಂಡಿಯಾ ಮೀಡಿಯಾ ಅವಾರ್ಡ್ಸ್ 2025ರ ಬೆಸ್ಟ್ ಸಿನಿಮಾ ವರದಿಗಾರ್ತಿ ಪ್ರಶಸ್ತಿಯನ್ನ ನಮ್ಮ ಜಿ ಕನ್ನಡ ನ್ಯೂಸ್ ವಾಹಿನಿಯ ಸಿನಿಮಾ ಪತ್ರಕರ್ತೆ ಯಶೋಧ ಪೂಜಾರಿ ಅವರಿಗೆ ನೀಡುವ ಮೂಲಕ ಗೌರವಿಸಲಾಯಿತು. ಗೌರವ ಸ್ವೀಕರಿಸಿ ವರದಿಗಾರ್ತಿ ಯಶೋಧ ಪೂಜಾರಿ ಮಾತನಾಡಿದ್ದು ಹೀಗೆ. ನನಗೆ ತವರು ಮನೆ ಇದ್ದಂಗೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅವರು ಹೇಗೆ ಎಫರ್ಟ್ ಹಾಕ್ತಿದ್ರು, ಎಷ್ಟು ಎಫರ್ಟ್ ಆಗ್ತಾಯಿದ್ರು ಅಂತ ನನಗೆ ಪ್ರತಿನಿತ್ಯ ಒಂದು ಅಪ್ಡೇಟ್ ಸಿಗ್ತಾ ಇತ್ತು. ರಘು ಸರ್ ಜೊತೆ ನಿರಂತರವಾಗಿ ನಾನು ಕಾಂಟ್ಯಾಕ್ಟಲ್ಲಿದ್ದೆ. ಇದು ಅಷ್ಟು ಈಸಿ ಇಲ್ಲ, ತುಂಬ ಪ್ರಯತ್ನ ಪಟ್ಟಿದ್ದಾರೆ, ತುಂಬ ಒಂದು ವಿಶೇಷ ಪ್ರಯತ್ನವನ್ನು ಮಾಡಿ ನಮಗೆ ಅವಾರ್ಡನ್ನು ಕೊಟ್ಟಿದ್ದಾರೆ. ಸೊ ನಾನು ಯಾವತ್ತೂ ಅನ್ಕೋತಾ ಇದ್ದೆ, ನಾನು ಒಂದು ಪುಟ್ಟ ಹಳ್ಳಿಯಿಂದ ಬಂದಂಥ ಹುಡುಗಿ, ಕೆಲವು ಮೂಲ ಸೌಕರ್ಯ ಕೂಡ ಇರಲಿಲ್ಲ, ಅಂತಹ ಕಡೆಯಿಂದ ಬಂದಂಥ ಹುಡುಗಿ ಇವತ್ತು ಇಲ್ಲಿ ಬಂದು ನಿಂತ್ಕೊಂಡು ಎಲ್ಲರ ಮುಂದೆ ಅವಾರ್ಡ್ ತಗೊಳ್ತಾ ಇದ್ದೀನಿ ಅಂದರೆ ಹೆಮ್ಮೆ. ಮೊನ್ನೆಯಷ್ಟೇ ಸರ್ ಯಾವುದೊಂದು ಆರ್ಟಿಕಲ್ ಬರೆದು ಕಳಿಸಿದ್ದೆ, ಮಹೋಪಕಾರವಾಯಿತು ಯಶೋದಮ್ಮ ಋಣಿ ಅಂತ ಮೆಸೇಜ್ ಹಾಕಿದ್ರು. ಸೊ ಅವ್ರ ಜೊತೆ ನನಗೆ ಈಗ ಅವಾರ್ಡ್ ಸಿಕ್ಕಿರೋದು, ಆ್ಯಂಡ್ ಮೇಡಮ್ ಕೊಟ್ಟಿದ್ದು, ಸರ್ ಕೊಟ್ಟಿದ್ದು ತುಂಬ ಖುಷಿ ಆಗ್ತಾ ಇದೆ. 4 ಗಂಟೆಯಿಂದ ಸತತವಾಗಿ ನನ್ನ ಜೊತೆ ಕೂತಂತ ಮತ್ತೆಗೆ ಶಾಂತಿರಾಮ್ ಬಾಬು ಅವರಿಗೆ ಧನ್ಯವಾದ ಹೇಳ್ತೀನಿ. TV ನೋಡ್ತಾ ಯಾವತ್ತೂ ಅನ್ಕೋತಾ ಇದ್ದೆ ಬಾಲ್ಯದಲ್ಲಿದ್ದಾಗ ನಾನು ಹೆಂಗೆ ಆ TV ಒಳಗೆ ನಾನು ಹೋಗೋದು ಅಂತ ಹೇಳಿ. ಫೈನಲಿ TVಯ ಒಳಗೆ ಎಲ್ಲ ಹೋಗಿ ಜಿ ಕನ್ನಡ ಪಬ್ಲಿಕ್ TV ಆಗಿರ್ಬೋದು, VTV ಆಗಿರ್ಬೋದು, ನ್ಯೂಸ್ ಎಕ್ಸ್ ಕನ್ನಡ ಆಗಿರ್ಬೋದು, ಅಲ್ಲೆಲ್ಲವೂ ಕೂಡ ಸುದ್ದಿ ನಿರೂಪಕಿಯಾಗಿ ಫೈನಲಿ ಜಿ ಕನ್ನಡ